ಅವರು ಕೂಡ ರಿಲೀಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ತುಂಬಾ ಖುಷಿ ಪಡ್ತೀನಿ ನಾನು. ಐ ಬಿ ದ ಫಸ್ಟ್ ಪರ್ಸನ್ ಟು ಬಿ ವೆರಿ ಹ್ಯಾಪಿ. ಕರ್ನಾಟಕದ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ರಾಣವ್ ಅವ್ರು ಬರ್ತಾರ ಅಂತ. ಖಂಡಿತವಾಗ್ಲೂ ಬರ್ತಾರೆ. ಅವ್ರು ತುಂಬಾ ಕೋಪಿಸ್ಟ್ರು ಅಂತನಾ? ಖಂಡಿತವಾಗಿ ತುಂಬಾ ಕೋಪ ಬರುತ್ತೆ ಅವ್ರಿಗೆ, ಎಕ್ಸ್ಟ್ರೀಮ್ ಕೋಪ ಬರುತ್ತೆ. ಪ್ರಗಟ್ನೆಸ್ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಅಂತ ಹೇಳಿದ್ರಿ ರಾಣವ್ ಅವರಲ್ಲಿ. ಸರ್ ಅವರ ಆಕ್ಟಿಂಗ್ ಸ್ಕಿಲ್ಸ್ ಇವರಲ್ಲೂ ಕೂಡ ನೋಡಿದಾಗ ಅವ್ರ ಥರನೇ ಮಾಡ್ತಾರಲ್ಲ ಅನ್ನೋ ಥರ ಕೆಲವೊಂದ್ಸಲ ಮೆಸ್ಮರೈಸ್ ಆಗಿತ್ತು ಉಂಟು. ಚಿಕ್ಕ ವಯಸ್ಸಿಂದ ನಾನು ತುಂಬ ಇಷ್ಟಪಟ್ಕೊಂಡು ಬಂದಂಥ ವ್ಯಕ್ತಿಗಳು ಇಬ್ರು ಕೂಡ. ರವಿಕುಮಾರ್ ಸರ್ ಅಂತೂ ನನ್ನ ಕ್ರಶ್. ಮದುವೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಎಸ್ ಅಫ್ಕೋರ್ಸ್. ಹೇಳ್ದಂಗೆ ಬಿಡಿ. ಇಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆಂದ್ರೆ ನಾನು ತುಂಬಾ ಹಿಂಸೆ ಕೊಟ್ಟಿದ್ದು ಇವರೇ. ಭಾರಿ ಹಿಂಸೆ ಕೊಟ್ಟಿದ್ದಾರೆ. ಯಾರು 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 ಅಂತ ಅದು ಟ್ರೋಲ್ ಆಗೋವರೆಗೂ ಹಿಂಸೆ ಕೊಟ್ಟಿದ್ದಾರೆ. ಒಂದೇ ಒಂದು ಕ್ವಶನ್ ಏನಂದ್ರೆ, ನೀವು ಇದುವರೆಗೂ ನಿಮ್ಮ ಕ್ವಶನ್ ಮುಗಿಯಲ್ಲ. ನಿಕ್ ನೇಮ್ ಏನಂತ ಕರೀತಾರೆ ಅವ್ರು ನಿಮ್ಮನ್ನ, ನೀವು ಅವ್ರಿಗೆ ಏನಂತ ಕರೀತೀರಿ? ನಾನು ಪಾಪು ಅಂತಾನೆ ಕರಿತೀನಿ. ನನ್ಗೆ ಅವರು ರಾಧಾ ಅಂತಾನೆ ಕರೀತಾರೆ. ಕೆಲವೊಂದ್ಸಲ ಪ್ರೀತಿ ಜಾಸ್ತಿ ಅಷ್ಟೇ. ಒಂದ್ ಕಡೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ, ಮತ್ತೊಂದ್ ಕಡೆ ಬಿಗ್ ಸ್ಕ್ರೀನ್ ಅಲ್ಲಿ, ಮತ್ತೊಂದ್ ಕಡೆ ಪರ್ಸನಲ್ ಲೈಫ್ ಅಲ್ಲಿ ಲಡ್ಡು ಬಂದು ಬಾಯಿಗೆ ಬಿದ್ದಿದೆ. ಅದು ಯಾರಿಗೆ ಅಂತಂದ್ರೆ, ಭಾರ್ಗವಿ LLB ಸೀರಿಯಲ್ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಧಾ ಭಗವತಿ ಅವರಿಗೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ವಾಹಿನಿಯಲ್ಲೇ ನೀವು ನೋಡಿದಿರಾ, ಹಾಗೇನೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ನೀವು ನೋಡಿದಿರಾ. ಸಾಕಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹೊಸ ವರ್ಷ, ಹೊಸ ಜೀವನ, ಹೊಸ ಸಿನಿಮಾ ಹೇಗಿದೆ? ಮೊದಲನೇದಾಗಿ ತಮ್ಮೆಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತದೆ. ಈಗ ಪ್ರೊಫೆಷ್ನಲ್ ಲೈಫ್ ಅಂತ ಬಂದಾಗ ಭಾರ್ಗವಿ ಒಂದು ಕಡೆ ಹೆಸರು ಮಾಡ್ತಿದೆ ಆ್ಯಂಡ್ ಹಿಂದಿನ ಪ್ರಾಜೆಕ್ಟ್ ಕೂಡ ತುಂಬ ಒಳ್ಳೆ ಹೆಸರು ಮಾಡಿತ್ತು ಆ್ಯಂಡ್ ಒಳ್ಳೆ ಫೇಮನ್ನು ಕೂಡ ಕೊಟ್ಟಿತ್ತು ನನಗೆ. ಸೊ ಇವಾಗ ನಾನು ಕರ್ನಾಕರ ಮುಖಾಂತರ ತಮ್ಮೆಲ್ಲರೂ ಮತ್ತೆ ಮನರಂಜಕ್ಕೆ ನಾನು ಬರ್ತಾ ಇದ್ದೀನಿ. ಆ್ಯಂಡ್ ಇದನ್ನ ಹೊರತುಪಡಿಸಿದ್ರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಇವಾಗ ಎಂಗೇಜ್ಮೆಂಟ್ ಪೋಸ್ಟ್ ತಾವೆಲ್ಲರೂ ನೋಡಿದಿರಿ. ಸೊ ಪರ್ಸ್ನಲ್ ಲೈಫ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ವೆಡ್ಡಿಂಗ್ ಡೇಟ್ ಕೂಡ ಅನೌನ್ಸ್ ಮಾಡ್ತೇವೆ. ಸೊ ಎಷ್ಟಿದೆ ಇವಾಗಿನ ಖುಷಿ ವಿಚಾರಗಳು. ಎಂಗೇಜ್ಮೆಂಟ್ ಆಗ್ಬಿಟ್ಟು ಎಲ್ರಿಗೂ ಸಡನ್ ಶಾಕ್ ಅಂತ ಕೊಟ್ಬಿಟ್ರಿ. ಒಂದು ಇಡೀ ಕರ್ನಾಟಕಕ್ಕೆ ಖುಷಿ ಪಡೋ ಸುದ್ದಿ ಕೊಟ್ರಿ. ಕೊಡಿಲಿ, ಒಂದ್ ನಿಮಿಷ ಕೊಡಿ. ನಿಮ್ಗೆ ಎಷ್ಟು ಖುಷಿ ಆಯ್ತು? ನನಗೆ ಪದೇ ಕೇಳಿ ಹಿಂಸೆ ಕೊಟ್ಟವ್ರು ನೀವೇ. ನಂದು ಭಾರ್ಗವಿ ಇದು ಇಂಟರ್ವ್ಯೂದಲ್ಲಾಗಿರ್ಬೋದು ಆ್ಯಂಡ್ ನನ್ನ ಹಿಂದಿನ ಸಿನಿಮಾ ಇಂಟರ್ವ್ಯೂನಲ್ಲಾಗಿರ್ಬೋದು, ನೀವು ಯಾರನ್ನ ಇಷ್ಟಪಡ್ತಿದ್ರ ಅಂತ ಕೇಳಿ ಹಿಂಸೆ ಮಾಡಿದವ್ರು ನೀವೇ. ಇವಾಗ ನೀವು ಹೇಳಿ, ನಿಮ್ಗೆ ಎಷ್ಟು ಖುಷಿ ಆಯ್ತು? ಖುಷಿ ಆಯ್ತು, ಆದ್ರೆ ಒಂದ್ ಕಡೆ ಬೇಜಾರಿದೆ. ಯಾಕೆ ಹೇಳಿ? ನನ್ನ ಇಂಟರ್ವ್ಯೂ ಅಲ್ಲಿ ಹೇಳಿಲ್ವಲ್ಲ ಅಂತ. ನಾನ್ ಕೇಳಿದ್ದ ಇಂಟರ್ವ್ಯೂ ಅಲ್ಲಿ ನೀವು ಹೇಳಲೇ ಇಲ್ಲ. ಇಲ್ಲ, ಐ ಆಮ್ ರಿಯಲಿ ವೆರಿ ಸಾರಿ. ಅಲ್ಲಿವರೆಗೂ ಅಂದರೆ ಈಗ ನಾವು ಈ ಪೋಸ್ಟ್ ಹಾಕೋವರೆಗೂ ಯಾರಿಗೂ ಇದು ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತಾನೆ ಇತ್ತು. ಆ್ಯಂಡ್ ಇನ್ನೊಂದೇನಾಗೋಯ್ತು ಅಂದರೆ, ಈ ಒಂದು ಎಂಗೇಜ್ಮೆಂಟ್ ಸ್ವಲ್ಪ ದಿನದ ಹಿಂದೆನೇ ನಡೆದಿತ್ತು. ಆ ಒಂದು ಪೋಸ್ಟ್ ಅಂದರೆ ಆ ಒಂದು ಫೋಟೋನ ಯಾರೋ ಒಬ್ಬರು ನಮ್ಮ ಫ್ಯಾಮಿಲಿಯವರು ಯಾರೋ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಂಡು, ಅದು ಯಾರಿಗೋ ಹೋಗಿ ಸ್ಕ್ರೀನ್ಶಾಟ್ ಎಲ್ಲ ಹೊಡ್ಕೊಂಡು ಅದು ಇನ್ಸ್ಟಾಗ್ರಾಮ್ಗೆ ಹಾಕಿ ಅದು ತುಂಬ ವೈರಲ್ ಆಗಿ ಹೋಗಿತ್ತು. ಸೊ 3ನೇವರಿಂದ ಗೊತ್ತಾಗೋದು ಬೇಡ ಅಂತ ಹೇಳಿ ನಾವು ಸಡನ್ನಾಗಿ ಪೋಸ್ಟ್ ಮಾಡಬೇಕಾಯ್ತು. ಇಲ್ಲ ಅಂದಿದ್ರೆ ಮದುವೆಗೆ ಇನ್ನೊಂದು ವಾರ ಇದೆ ಅನ್ನೋ ಹಂಗೆ ಪೋಸ್ಟ್ ಮಾಡ್ತಿದ್ವಿ. ಸೊ ಐ ಆಮ್ ಸಾರಿ ಸರ್, ನೀವೆಷ್ಟೇ ಕೇಳಿದ್ರು ನಾನು ಹೇಳಿರಲಿಲ್ಲ. ಬಟ್ ಐ ಹೋಪ್ ನಿಮಗೆ ಇವಾಗ ಖುಷಿ ಆಗಿರುತ್ತೆ. ಖಂಡಿತವಾಗ್ಲೂ ಖುಷಿ ಆಗಿದೆ. ಬಿಕಾಸ್ ಯಾಕೆಂತಂದ್ರೆ ಸಾಕಷ್ಟು ನಾನು ಎಷ್ಟೇ ಬರೀ ಒತ್ತಾಯಿಸಿ ಕೇಳಿದ್ರು ಕೂಡ ತಡಿ ಹಿಡಿದುಕೊಂಡು, ನೋಡಿ ದೇವರೊಬ್ರು ಇದ್ದಾರೆ, ಅದಕ್ಕೇನೆ ನಾವೊಂದು ಬಗೆದರೆ ದೈವ ಒಂದು ಬಗೆಯಿತ್ತು ಅಂತಾರಲ್ಲ. ಸೊ ಹಾಗಾಗಿ ನೀವು ಹೈಡ್ ಮಾಡಿದ್ರು ಕೂಡ ಎಲ್ಲೆಲ್ಲೋ ಬಂತದ್ದು. ಅಂಡ್ ಇನ್ನೊಂದೇನಂತಂದ್ರೆ, ಯಾಕೆ ಹೈಡ್ ಮಾಡಿದ್ರಿ ಅನ್ನೋವಂಥದ್ದು ವಿಚಾರ. ಅಂದರೆ ಐ ವಾಂಟ್ ಮೈ ಪರ್ಸ್ನಲ್ ಲೈಫ್ ಟು ಬಿ ಅಂದರೆ ಪ್ರೈವೇಟ್ ಆಗಿರೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಪಬ್ಲಿಕ್ ಮಾಡೋವಂಥದ್ದು ನನಗಿಷ್ಟ ಆಗಲ್ಲ ಆ್ಯಂಡ್ ಅವ್ರಿಗೂ ಅದು ಇಷ್ಟ ಇಲ್ಲ. ಸೊ ಈಗ ಸಿನಿಮಾ, ಸೀರಿಯಲ್ಸು ಇದೆಲ್ಲ ಪಬ್ಲಿಕ್ ಮಾಡುವಂಥ ವಿಷಯ. ಬಟ್ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅದನ್ನು ಪಬ್ಲಿಕ್ ಮಾಡಬೇಕಾ ಬೇಡವಾ ಅಂತ ಅನ್ನೋದು ಅವರ ಇಚ್ಛೆಗೆ ಬಿಟ್ಟಿದ್ದು. ಸೊ ಹಾಗಾಗಿ ನಾವು ಅಷ್ಟಾಗಿ ಪಬ್ಲಿಕ್ ಮಾಡೋದು ಬೇಡ ಅಂತಲೇ ಇತ್ತು. ಬಟ್ ಪೋಸ್ಟ್ ಎಲ್ಲ ಕಡೆ ಹರಿದಾಡ್ತಿದ್ದ ಕಾರಣ
ಆಯಿತು ಹಾಕೋಣ ಅಂತ ಹೇಳಿ ಪೋಸ್ಟ್ ಮಾಡಿದ್ದು. ನಾನು ಕರುಣಾಕರ ಸಿನಿಮಾವನ್ನ ಫಸ್ಟ್ ಶೋ ನೋಡೋದಿಕ್ಕೆ ರಾಣವ್ ಅವ್ರು ಬರ್ತಾರ ಅಂತ. ಖಂಡಿತವಾಗ್ಲೂ ಬರ್ತಾರೆ. ಇದು ಬರೆದಿಟ್ಕೊಳ್ಳಿ. ಸೊ ಅಲ್ಲೂ ಕೂಡ ಒಳ್ಳೆ ಕಂಟೆಂಟು. ಹೌದು ಬರ್ತಾರೆ. ಈಸ್ ವೆರಿ ಸಪೋರ್ಟಿವ್. ತುಂಬ ಈ ಭಾರ್ಗವಿ ಸೀರಿಯಲ್ಗೆ ಹೋಗ್ಬೇಕಾದ್ರೂ ಕೂಡ ತುಂಬ ಕಷ್ಟಪಟ್ಟಿದ್ಯಾ ನೀನು, ಹೋಗು ಮಾಡು ಅಂತ ಎಲ್ಲ ಕಳಿಸಿದ್ದವರು. ಸೊ ನನ್ನ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಈ ಒಂದು ಸಿನಿಮಾಗೋಸ್ಕರ ತುಂಬ ಪರಿಶ್ರಮ ಪಟ್ಟಿದ್ದೀವಿ. ಡಬಲ್ ಕಾಲ್ ಶೀಟ್ ಮಾಡಿಕೊಂಡು ನಾನು ಇಡೀ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿ ಮಾರನೇ ದಿನ ಅಮೃತಧಾರೆ ಸೀರಿಯಲ್ ಶೂಟ್ಗೆ ಹೋಗ್ತಾ ಇದ್ದೆ. ಆ ಎರಡು ಅಂದರೆ ಈ ಕಡೆ ಮಲ್ಲಿ ಒಂಥರ ಪಾತ್ರ ಆದರೆ ಈ ಕಡೆ ಈ ಒಂದು ಸಿನಿಮಾದಲ್ಲಿ ಬಜಾರಿ ಅಂದರೆ ಬಾಯಿ ಬಡ್ಕಿ ಪಾತ್ರ. ಈ ಎರಡು ಕ್ಯಾರೆಕ್ಟರ್ ಮಾಡ್ತಾ ನಾನು ಯಾರು ಅಂತಲೇ ನನಗೆ ಮರ್ತು ಹೋಗ್ಬಿಟ್ಟಿತ್ತು. ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂಥ ಸಿನಿಮಾ ಆ್ಯಂಡ್ ಸೀರಿಯಲ್ ಅದು. ಸೊ ಅದಕ್ಕೆ ಪ್ರತಿಫಲವಾಗಿ ಅಮೃತಧಾರೆ ಸೀರಿಯಲಲ್ಲಿ ಮಲ್ಲಿ ಪಾತ್ರನ ತುಂಬ ಚೆನ್ನಾಗಿ ಒಪ್ಕೊಂಡ್ರು ಜನ. ಆ್ಯಂಡ್ ಇದರಲ್ಲಿ ಪಟ್ಟಿರುವಂಥ ಕಷ್ಟಕ್ಕೆ ಅದರ ಪ್ರತಿಫಲವಾಗಿ ಜನ ಇದನ್ನು ತುಂಬ ಚೆನ್ನಾಗಿ ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಈಗ ಮದುವೆ ಅಂತೂ ಫಿಕ್ಸ್ ಆಯ್ತು, ಎಂಗೇಜ್ಮೆಂಟ್ ಆಯ್ತು. ಇದರಲ್ಲೂ ಕೂಡ ಮದುವೆ ಆದ್ಮೇಲೆ ಯಾವ ರೀತಿ ಇರಬಹುದು ಅನ್ನುವಂತಹ ಪಾತ್ರವನ್ನ ಮಾಡಿದ್ರ. ಮುಂದಿನ ಮದುವೆ ಜೀವನಕ್ಕೆ ಏನೇನ್ ಬೇಕೋ ಅದೆಲ್ಲಾನು ಕಲ್ತ್ಕೊಂಡಿದ್ರ ಈ ಸಿನಿಮಾದ ಮೂಲಕ. ಇದು ಸಿನಿಮಾ ಅಂತ ಬಂದಾಗ ಇದೆಲ್ಲ ಒಂಥರ ಇಮ್ಯಾಜಿನೇಷನ್ಸ್ ಮೇಲೆ ಹೋಗುತ್ತೆ, ಒಂದು ಫ್ಯಾಂಟಸಿ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಅದರಿಂದ ಕಲಿಯುವಂಥದ್ದು ಆ ಥರದ್ದೇನು ಇರಲಿಲ್ಲ. ಬಟ್ ಕೆಲವೊಂದು ವಿಚಾರಗಳನ್ನ ಕಲ್ತಿದ್ದೀನಿ, ಹೌದು. ಬಟ್ ತುಂಬ ಏನು ಕಲ್ತಿದ್ದೀನಿ ಅಂತ ಏನಿಲ್ಲ. ಈಗ ಒಂದು ತಾಯಿ ಪಾತ್ರ ಮಾಡ್ತಿರ್ಬೇಕಾದ್ರೆ ಅದೊಂದು ಗೊತ್ತಿರಬೇಕು, ತಾಯಿ ಹೇಗೆ ಫೀಲ್ ಮಾಡ್ತಾರೆ ಅದೇನು ಎಲ್ಲ ಗೊತ್ತಿರಬೇಕು. ಬಟ್ ನನಗೆ ಅದೇನೂ ಗೊತ್ತಿಲ್ಲದೆ ನಾನು ಈ ಕಥೆನ ಒಪ್ಕೊಂಡಿದ್ದು. ಇದಕ್ಕೆ ನನ್ನನ್ನು ರೆಡಿ ಮಾಡಿದ್ದು ನನ್ನ ಟೀಮ್ ಅವರು. ಇದು ಹೀಗೆ ಬರಬೇಕು, ಇದಿಷ್ಟೇ ಬರಬೇಕು ಅಂತ ಹೇಳಿ. ಆ್ಯಂಡ್ ಕೆಲವೊಂದು ಕಡೆ ಬೇಕು ಅಂತ ಓವರ್ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ, ಅದು ಬೇಕು ಅಂತಲೇ ಮಾಡಿರೋದು. ಸೊ ಅದು ಸೀರಿಯಲ್ ಸಿನಿಮಾ ಅಂತ ಬಂದಾಗ ಅದು ಬೇರೆ ಆಗುತ್ತೆ, ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅದು ಬೇರೆಯೇ ಆಗುತ್ತೆ. ಈಗ ನಮ್ಮವರು ತುಂಬ ಕೋಪಿಷ್ಟ ಅವರು. ಸೊ ಅವರನ್ನ ಆ ಥರ ಆಡ್ಕೊಂಡು ಇವ್ರನ್ನ ಸಂಭಾಳಿಸ್ತೀನಿ ಅಂದರೆ ಆಗಲ್ಲ. ಅವ್ರು ತುಂಬಾ ಕೋಪಿಷ್ಟ್ರು ಅಂತನಾ? ಖಂಡಿತವಾಗಿ ತುಂಬ ಕೋಪ ಬರುತ್ತೆ ಅವ್ರಿಗೆ, ಎಕ್ಸ್ಟ್ರೀಮ್ ಕೋಪ ಬರುತ್ತೆ. ಎಕ್ಸ್ಟ್ರೀಮ್ ಕೋಪ ಬರುತ್ತೆ ಅವ್ರಿಗೆ. ಇದರಲ್ಲಿ ನಾನು ತುಂಬ ಬಾಯಿ ಬಡ್ಕಿ ಆಗಿದ್ದು ಈ ಥರ ಕೋಪಿಷ್ಟ ಇರೋರ ಜೊತೆ ಹಿಂಗೆ ಜಾಸ್ತಿ ಮಾತಾಡ್ತೀನಿ ಅಂದರೆ ಅದಾಗಲ್ಲ. ನಾನು ಪರ್ಸ್ನಲ್ ಆಗಿ ನಾನು ಹೇಗಿದ್ದೀನೋ ಅವ್ರು ಅದನ್ನೇ ಇಷ್ಟಪಟ್ಟಿರೋದು. ಸೊ ನಾನು ಅದೇ ರೀತಿ ಮ್ಯಾನೇಜ್ ಮಾಡ್ಕೊಂಡು ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೆ. ರಾಣವ್ ಅವರೇ ಬೆಸ್ಟ್ ಪೇರ್ ಅಂತ ಯಾಕೆ ಅನ್ನಿಸ್ತು ಅಂಡ್ ಯಾವಾಗ ಅನ್ನಿಸ್ತು? ಅಂದರೆ ಇದು ಯಾವಾಗಲೂ ಒಂದ್ಸಲ ಅನಿಸಿದ್ದಂಥದ್ದಲ್ಲ. ನಾವು ಸ್ಟಾರ್ಟಿಂಗಿಂದನೂ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ. ಬಟ್ ನಾನು ಅವರ ಹಿಂದಿನ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ನಾನು ನೋಡಿದ್ದೆ. ಆ್ಯಂಡ್ ಐ ವಾಸ್ ಹಿಸ್ ಫ್ಯಾನ್ ಆ್ಯಂಡ್ ಐಮ್ ಸ್ಟಿಲ್ ಹಿಸ್ ಫ್ಯಾನ್. ಸೊ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ ಒಂದು ಖುಷಿ ಅಂತೂ ತುಂಬಾ ಇತ್ತು, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ಬಟ್ ಅವ್ರ ಮುಂದೆ ಹೋಗಿ ಲಿಟ್ರಲಿ ನಾನು ನಡುಗ್ತಾ ಇರ್ತಿದ್ದೆ. ಅವ್ರಿಗೊಂದ್ಸಲ ತೋರಿಸೂ ಇದ್ದೆ ನಾನು, ಸರ್ ನಿಮ್ಮ ಮುಂದೆ ಬಂದರೆ ನನ್ನ ಕೈ ಕಾಲೆಲ್ಲ ನಡುಗುತ್ತೆ ಸರ್ ಅಂತ ತೋರಿಸಿದ್ದೆ ನಾನು. ಆಮೇಲೆ ನಾನೇನು ಹುಲಿನ ಸಿಂಹನ ಏನಕ್ಕೆ ಹೆದರ್ಕೊಳ್ತೀರಾ ನೀವು ಅಂತ ಎಲ್ಲ ಅವ್ರು ಮಾತಾಡಿದ್ದುಂಟು. ಸೊ ಆ ಥರ ಇದ್ದಿದ್ದು. ಆ್ಯಂಡ್ ನಾವು ಮಾತು ಎಲ್ಲ ಸ್ವಲ್ಪ ಕಮ್ಮಿನೇ ಇತ್ತು. ಯಾವಾಗಾದರೂ ಕುತ್ಕೊಂಡಾಗ ಹೀಗೆ ಪ್ರಾಜೆಕ್ಟ್ಸ್ ಬಗ್ಗೆನೋ ಯಾವುದಾದ್ರು ಒಂದು ಸ್ಟೋರಿ ಬಗ್ಗೆ ಒಂದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ವಿ. ಆ್ಯಂಡ್ ಅದು ಹೋಗ್ತಾ ಹೋಗ್ತಾ ಒಂದು ಫ್ರೆಂಡ್ಶಿಪ್ಗೆ ಟರ್ನ್ ಆಯಿತು. ಆ್ಯಂಡ್ ಅದಾದಮೇಲೆ ಇಬ್ರಿಗೂ ಫೀಲಿಂಗ್ಸ್ ಸ್ಟಾರ್ಟ್ ಆಯಿತು. ಅದು ಯಾವ ಟೈಮಲ್ಲಿ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ, ಬಟ್ ಇಬ್ರಿಗೂ ಫೀಲಿಂಗ್ಸ್ ಇತ್ತು. ಇಬ್ಬರು ಹೇಳ್ಕೊಂಡಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಒಂದು ಫೈನ್ ಡೇ ಅವ್ರ ಅಮ್ಮನಿಂದ ನನಗೆ ಕಾಲ್ ಬಂತು. ಇವರು ನನ್ನ ಹತ್ರ ಹೇಳಿದೆ, ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಹೇಳಿದರು ನನಗೆ ರಾಧಾ ಅಂದರೆ ಇಷ್ಟ ಅಂತ ಹೇಳಿ. ಅದಾದಮೇಲೆ ಅವರಮ್ಮ ನನಗೆ ಫೋನ್ ಮಾಡಿ ಈ ಥರ ನಿನ್ನ ಇಷ್ಟಪಡ್ತಿದ್ದೀನಂತೆ ರಾಧಾ ಅಂತ ಎಲ್ಲ ಹೇಳಿದರು. ಅದಾದಮೇಲೆ ಹೌದಾ ಅಮ್ಮ ನಂಗೆ ಗೊತ್ತಿಲ್ಲ ಅಂತ ಎಲ್ಲ ಹೇಳಿ ಸ್ವಲ್ಪ ದಿನ ಆದಮೇಲೆ ಇವಾಗ ಹೇಗೂ ನನ್ನ ಇಷ್ಟಪಡ್ತಿದ್ದಾರೆ, ನಾನೇ ಪ್ರಪೋಸ್ ಮಾಡೋಣ ಅಂತ ಹೇಳಿ ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದು ನಾನೇ. ಆ್ಯಂಡ್ ಅದಾದಮೇಲೆ ಒಂದು ವಾರ ಆಟ ಆಡಿಸಿದ್ರು ಆಗಲ್ಲ ಅಂತ. ಆ್ಯಂಡ್ ಅದಾದಮೇಲೆ ಅವ್ರು ಪ್ರಪೋಸ್ ಮಾಡಿದ್ರು, ನಾನು 3 ದಿನ ಆಟ ಆಡಿಸ್ದೆ. ಅದಾದಮೇಲೆ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಒಪ್ಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ದಿನದ ನಂತರ ನನಗೆ ಭಾರ್ಗವಿ ಸೀರಿಯಲ್ ಆಫರ್ ಬಂತು. ನಾನು ಭಾರ್ಗವಿ ಸೀರಿಯಲ್ಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ. ಏಕೆಂದರೆ ಇಷ್ಟು ದಿನ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದು ನನಗೆ ಕಷ್ಟಕ್ಕೆ ಒಂದು ಪ್ರತಿಫಲ ಅಂತ ಒಂದು ಕಾಣಿಸ್ತು ನನಗೆ ಭಾರ್ಗವಿ ಸೀರಿಯಲ್.
ಸೊ ಅದಕ್ಕೆ ಹೋಗಬೇಕು ಅಂತ ಬಂದಾಗ ಅವ್ರಿಗೆ ಒಂಥರ 50-50 ಇತ್ತು. ಆ ಕಡೆ ಖುಷಿನೂ ಆಗ್ತಿತ್ತು, ಈ ಕಡೆ ಬಿಟ್ಟು ಹೋಗ್ತಾರಲ್ಲ ಪ್ರಾಜೆಕ್ಟ್‌ನ ಅನ್ನೋದು ಒಂದು ಬೇಜಾರಿತ್ತು. ಸೊ ಅವರೇ ಬಿಟ್ರು, ನಾನು ಹೋಗು ಮಾಡು ಅಂತ ಎಲ್ಲ ಬಿಟ್ರು. ಆ ಬಾಂಡು ಎಲ್ಲೂ ಕೂಡ ಕಡಿಮೆ ಆಗಲೇ ಇಲ್ಲ. ಅದು ನಾನು ಸೀರಿಯಲಲ್ಲಿ ಇದ್ದಾಗ ಎಷ್ಟು ಬಾಂಡ್ ಇತ್ತು, ಅಷ್ಟೇ ಬಾಂಡು ನಾನು ಅಲ್ಲಿ ಹೋದಾಗಲೂ ಕೂಡ ಇತ್ತು. ವಿ ಲವ್ ಅಂದರೆ ಈಕ್ವಲಿ, ಲೈಕ್ ತುಂಬ ಇಬ್ಬರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀವಿ. ಸೊ ಹೀಗೆ ಇದು ಲವ್ ಸ್ಟೋರಿ. ಎಸ್, ಅವ್ರು ನಿಮ್ಗೇನು ಫಸ್ಟ್ ಗಿಫ್ಟ್ ಕೊಟ್ರಿ ಅಥವಾ ನೀವು ಅವ್ರಿಗೇನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು? ನನಗೆ ಅವರು ಫಸ್ಟ್ ಗಿಫ್ಟ್ ಕೊಟ್ಟಿದ್ದಾನೆ. ಈ ರಿಂಗ್ ಎಂಗೇಜ್ಮೆಂಟ್ ರಿಂಗ್ ಅಲ್ಲ, ಇದೊಂದು ಚಿಕ್ಕ ಗಿಫ್ಟ್ ಥರ ಅಷ್ಟೇ. ಈ ಒಂದು ರಿಂಗ್ ಕೊಟ್ಟರು, ಅದನ್ನು ನಾನು ಯಾವತ್ತೂ ತೆಗ್ದಿಲ್ಲ. ಅವತ್ತು ಕೊಟ್ಟಾಗಿಂದನೂ ಹಾಗೇ ಇದೆ ಅದು. ಆ್ಯಂಡ್ ಸೀರಿಯಲಲ್ಲಿ ತೆಗಿಬೇಕು ಅಂತ ಕೂಡ ಒಂದು ಸ್ವಲ್ಪ ಬಂತು, ಬಟ್ ಒಂದೆರಡು ದಿನದ ಮಟ್ಟಿಗೆ ಸೀನಲ್ಲಿ ಯೂಸ್ ಮಾಡಲಿಲ್ಲ. ಆಮೇಲೆ ಇದನ್ನು ಮ್ಯಾಂಡೇಟ್ರಿ ಮಾಡಿಬಿಟ್ಟೆ, ಅಂದರೆ ಇಟ್ಕೊಂಡೆ. ಆ್ಯಂಡ್ ನಾನು ಅವ್ರಿಗೆ ಅಂದರೆ ಇಟ್ಕೊಳ್ಳೋ ಥರದ್ದೇನು ಕೊಟ್ಟಿಲ್ಲ, ಬಟ್ ಅವ್ರಿಗೆ ಪರೋಕ್ಷವಾಗಿ ಕೆಲವೊಂದು ಗಿಫ್ಟನ್ನು ಕೊಟ್ಟಿದ್ದೀನಿ. ಲೈಕ್ ಅವ್ರಿಗೆ ಜಿಮ್ ಪ್ಯಾಕೇಜ್ ಕೊಡಿಸಿದ್ದೆ ನಾನು. ಅಂದರೆ ಲೆಟ್ ಹಿಮ್ ಬಿ ಫಿಟ್, ಲೆಟ್ ಹಿಮ್ ಬಿ ಹೆಲ್ದಿ ಅನ್ನೋ ಥರ ನನ್ನ ಮೈಂಡ್ ಸೆಟ್ ಇತ್ತು. ಸೊ ಹಾಗಾಗಿ ಈ ಥರ. ಆ್ಯಂಡ್ ಇದ್ರ ಹೊರತಾಗಿ ಅವರು ತುಂಬ ಗಿಫ್ಟ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಗಿಫ್ಟ್ ಅಂತ ಬಂದಾಗ ಇದು. ಹುಡುಗಿಯರು ವಿಲನ್ಗೆ ಕಾಳಾಗ್ತಾರೆ ಅನ್ನುವಂಥದ್ದನ್ನ ಕೊನೆಗೂ ಸಾಬೀತು ಮಾಡಿದ್ರಿ ನೀವು. ಕಾಳಾಕೋ ಥರದ್ದೇನಲ್ಲ, ಇಬ್ಬರು ಒಟ್ಟಿಗೆ ಇಷ್ಟಪಟ್ಟಿದ್ದು. ಅವರು ಅಂದರೆ ನಿಜ ಜೀವನದಲ್ಲಿ ಅವರು ವಿಲನ್ ಅಲ್ಲ, ಈಸ್ ಅ ಹೀರೋ. ಈಸ್ ಅ ವೆರಿ ಗುಡ್ ಹಾರ್ಟೆಡ್ ಪರ್ಸನ್, ವೆರಿ ಕೈಂಡ್ ಪರ್ಸನ್. ತುಂಬ ಒಂದು ಜೆಂಟಲ್ಮನ್ ಅಂತ ಹೇಳ್ಬೋದು. ಒಂದು ಚೈಲ್ಡಿಶ್ನೆಸ್ ತುಂಬಿರೋವಂಥ ವ್ಯಕ್ತಿ ಅಂತ ಹೇಳ್ಬೋದು. ಸೊ ನಾನು ಅದನ್ನು ನೋಡಿ ಅವ್ರನ್ನ ಇಷ್ಟಪಟ್ಟಿದ್ದು. ಇದ್ದಂತೆ ಅವರು ನನಗೆ ಏನು ನೋಡಿ ಇಷ್ಟಪಟ್ಟರು ನನಗೂ ಗೊತ್ತಿಲ್ಲ. ಹಿ ಆಲ್ವೇಸ್ ಟೆಲ್ ದಟ್ ಐ ಆಮ್ ಕ್ಯೂಟ್, ಪ್ರಿಟಿ. ಆ್ಯಂಡ್ ಅವ್ರಿಗೆ ನನ್ನ ಮಾತು ಇಷ್ಟ, ನನ್ನ ಸಾಂಗ್ಸ್ ಇಷ್ಟ. ಸೊ ಹೀಗೆ. ಈಗ ರಗಡ್ನೆಸ್ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಅಂತ ಹೇಳಿದ್ರಿ ರಾಣವ್ ಅವರಲ್ಲಿ. ಸೊ ದರ್ಶನ್ ಅವರು ಕೂಡ ಪಕ್ಕ ರಗಡ್ ತರ. ಸೊ ದರ್ಶನ್ ಅವರ ಲಕ್ಷಣಗಳೇನಾದ್ರು ಕಾಣಿಸ್ತಾ ನಿಮ್ಗೆ ರಾಣವ್ ಅವರಲ್ಲಿ? ಅಯ್ಯೋ ತುಂಬ. ಅವರು ಕೆಲವೊಂದ್ಸಲ ಕೋಪ ಬಂದಾಗ ಮಾತಾಡೋ ಶೈಲಿ ಆಗಿರ್ಬೋದು, ಅಥವಾ ಕೆಲವೊಂದ್ಸಲ ಡೈಲಾಗ್ ಡೆಲಿವರೀಸಲ್ಲೂ ಕೂಡ ದರ್ಶನ್ ಸರ್ ಅವರ ಅಂದರೆ ಒಂದು ಸ್ವಲ್ಪ ಅವರ ಆ್ಯಕ್ಟಿಂಗ್ ಶೈಲಿಯಲ್ಲಿ ಕಾಣಿಸುತ್ತೆ ನನಗೆ. ಸೊ ಹೌದು, ದರ್ಶನ್ ಸರ್ ಅವರ ಅಭಿಮಾನಿ ಹೌದು, ಬಟ್ ಅವರ ಒಂದು ಅಂಶಗಳನ್ನು ಅಂದರೆ ಅಂಶಗಳು ಅಂದರೆ ಅವರ ಒಂದು ಏನಂತಾರೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಇವರಲ್ಲೂ ಕೂಡ ನೋಡಿದಾಗ ಅವ್ರ ಥರನೇ ಮಾಡ್ತಾರಲ್ಲ ಅನ್ನೋ ಥರ ಕೆಲವೊಂದ್ಸಲ ಮೆಸ್ಮರೈಸ್ ಆಗಿದ್ದು ಉಂಟು. ಸೊ ಹಾಗೆ. ದರ್ಶನ್ ಅವರು ಕೂಡ ರಿಲೀಸ್ ಆಗ್ತಾರೆ ಅಂತ ಬಿಟ್ಟು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ತುಂಬ ಖುಷಿ ಪಡ್ತೀನಿ ನಾನು. ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಬಿ ವೆರಿ ಹ್ಯಾಪಿ. ಏಕೆಂದರೆ ನಾನು ಇದನ್ನು ಮಾತಾಡ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಒಂದು ಮಾತು ಹೇಳ್ತೀನಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜನೇ. ಈಗ ಕಷ್ಟಗಳು ಕೂಡ ಮನುಷ್ಯರಿಗೆ ಬರದೆ ಇನ್ನು ಮರಕ್ಕೆ ಬರುತ್ತೆ. ಸೊ ಅವ್ರಿಗೂ ಇದೊಂದು ಫೇಸ್ ಅಷ್ಟೆ, ಇದು ಕಳೆದು ಹೋಗುತ್ತೆ. ಅವ್ರಿಗೂ ಕೂಡ ಮುಂದೆ ತುಂಬ ಒಳ್ಳೆಯದಾಗುತ್ತೆ. ಅವರು ನಾರ್ಮಲ್ ಆಗಿ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ, ಎಲ್ರಿಗೂ ಮನೋರಂಜನೆಯನ್ನು ಕೊಡ್ತಾರೆ. ಆ್ಯಂಡ್ ತಮ್ಮ ಫ್ಯಾನ್ಸನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿರುವಂಥ ವ್ಯಕ್ತಿ ಅವರು. ಸೊ ಅವರಿಗೆ ಒಳ್ಳೇದಾಗಬೇಕು ಅಂತ ನಾನು ತುಂಬ ಮನಸಾರೆ ಇಚ್ಛೆ ಪಡ್ತೀನಿ. ರಾಧಾ ಭಗವತಿ ಅವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಸೊ ಅವ್ರು ಹೊರಗಡೆ ಬರ್ತಾರೆ ಅನ್ನುವಂತಹ ಸಾಕಷ್ಟು ಸಿಡಿವು ಕೂಡ ಸಿಗ್ತಾ ಇದೆ. ನಿಮ್ಮ ಮದುವೆ ಡೇಟು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡ್ತೀರಾ. ಸೊ ಅವ್ರು ರಿಲೀಸ್ ಆದಮೇಲೆ ಒಂದಷ್ಟು ದಿನಗಳಾದಮೇಲೆ ನಿಮ್ಮ ಮದುವೆ ಡೇಟ್ ಫಿಕ್ಸ್ ಆದರೆ ದರ್ಶನ್ ಅವರನ್ನ ಮದುವೆಗೆ ಇನ್ವೈಟ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ. ದರ್ಶನ್ ಸರ್ ಅವರು ಮತ್ತು ರವಿಚಂದ್ರನ್ ಸರ್ ಇಬ್ಬರನ್ನೂ ಇನ್ವೈಟ್ ಮಾಡ್ತೀವಿ. ಬಟ್ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಬಂದರೆ ತುಂಬ ಖುಷಿ ಪಡ್ತೀನಿ. ಏಕೆಂದರೆ ಚಿಕ್ಕ ವಯಸ್ಸಿಂದ ನಾನು ತುಂಬ ಇಷ್ಟಪಟ್ಕೊಂಡು ಬಂದಂಥ ವ್ಯಕ್ತಿಗಳು ಇಬ್ಬರೂ ಕೂಡ. ಆ್ಯಂಡ್ ರವಿಚಂದ್ರನ್ ಸರ್ ಅಂತೂ ನನ್ನ ಕ್ರಶ್ಶು. ಸೊ ಆಬ್ವಿಯಸ್ಲಿ ಇಬ್ಬರನ್ನೂ ಕರಿತೀವಿ. ಇನ್ನು ಮಿಕ್ಕಿದ್ದು ದೇವ್ರಿಚ್ಛೆ, ಅವ್ರು ಬರೋ ಅಂಥ ಮನಸ್ಸು ದೇವ್ರು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ ಅಷ್ಟೆ. ಈಗ ಒಂದು ಫೋಟೋ ಹಾಕಿದ್ರಿ ರೀಸೆಂಟಾಗಿ ಮಾರ್ಚ್ 12ಕ್ಕೆ.
ಮಾರ್ಚ್ 12ನೇ ತಾರೀಕು ಒಂದು ಫೋಟೋ ಹಾಕಿದ್ರಿ ನೀವು ಅವ್ರಿಗೆ ತಲೆ ಮೇಲೆ ಈ ತರ ಮಾಡ್ತಾ. ಸೊ ಅದಾದ್ಮೇಲೆ ದರ್ಶನ್ ಅವ್ರದ್ದು ಹಾಗೇನೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳಿಗೂ ಕೂಡ ಒಂದಷ್ಟು ರೀಲ್ಸ್ ಕೂಡ ಮಾಡಿದ್ರಿ. ಸೊ ನೆಕ್ಸ್ಟ್ ಯಾವಾಗ ಯಾವ ರೀಲ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಶಾರ್ಟ್ಲಿ ಒಂದು ಆ್ಯಕ್ಚುಲಿ ಒಂದು ರೆಡಿ ಆಗಿತ್ತು, ಬಟ್ ಮಾಡೋಕ್ಕೆ ಇಬ್ಬರು ಬ್ಯುಸಿ ಇದ್ದೀವಿ. ಅವರ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ದಾರೆ, ನಾನು ನನ್ನ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ದೀನಿ. ಈ ಪ್ರಮೋಷನ್ ಅಂತೂ ತುಂಬ ನಡೀತಾನೆ ಇದೆ. ಸೊ ತುಂಬಾ ಬ್ಯುಸಿ ಇದ್ದೀವಿ. ಇದ್ರ ಮಧ್ಯೆ ಸ್ವಲ್ಪ ಮಾಡೋಕ್ಕೆಲ್ಲ ಆಗ್ತಾ ಇಲ್ಲ. ನಮ್ಮ ಕರುಣಾಕರ ಸಿನಿಮಾ 3ನೇ ತಾರೀಕು ರಿಲೀಸ್ ಆದಮೇಲೆ ಸ್ವಲ್ಪ ಫ್ರೀ ಆಗ್ತೀವಿ. ಅದಾದಮೇಲೆ ನಾವು ರೀಲನ್ನು ಮಾಡಿ ಹಾಕ್ತೀವಿ. ತುಂಬ ಜನ ಕೇಳ್ತಿದ್ದಾರೆ ಆಲ್ರೆಡಿ, ರೀಲ್ ಮಾಡಿ ಅಂತ ಹೇಳಿ ಮಾಡ್ತೀವಿ. ಎಂಗೇಜ್ಮೆಂಟ್ ಅನೌನ್ಸ್ ಆದ ಬೆನ್ನಲ್ಲೇ ಸಾಕಷ್ಟು ಜನ ಅಭಿಮಾನಿಗಳು ನಿಮ್ಮಿಬ್ಬರಿಗೂ ಕಂಗ್ರಾಚುಲೇಷನ್ ವಿಶಸ್ ಅನ್ನ ತಿಳಿಸಿದ್ರು, ಅಭಿನಂದನೆಗಳನ್ನ ತಿಳಿಸಿದ್ರು. ಸಾಕಷ್ಟು ಪ್ರೀತಿ, ಪರ್ಫೆಕ್ಟ್ ಪೇರ್ ಅನ್ನುವಂಥದ್ದು ಅವರ ಕಮೆಂಟ್ಸ್ ಮೂಲಕ ತಿಳಿಸಿದ್ರು. ಏನ್ ಹೇಳ್ತೀರಾ ಅಭಿಮಾನಿಗಳ ಪ್ರೀತಿಗೆ? ಅವ್ರು ಏನು ಹೇಳೋಕ್ಕಾಗುತ್ತೆ. ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ. ತುಂಬ ಜನ ತುಂಬ ಆಶೀರ್ವಾದ ಕೊಟ್ಟಿದ್ದೀರಾ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ. ನಮಗೆ ಒಂದು ಐಡಿಯಾ ಇತ್ತು, ಈ ಮಲ್ಲಿ ಮತ್ತು ಜಯದೇವ್ ಪೇರನ್ನು ಜನ ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿ ನಮ್ಮಿಬ್ರಿಗೂ ಒಂದು ಐಡಿಯಾ ಇತ್ತು. ಬಟ್ ಪೋಸ್ಟ್ ರಿಲೀಸ್ ಅಂದರೆ ಪೋಸ್ಟ್ ಹಾಕಿದ ಮೇಲೆ ಅದಕ್ಕೆ ಬಂದಂಥ ಒಂದು ರೆಸ್ಪಾನ್ಸ್ ನೋಡಿ ಇಬ್ಬರು ಫುಲ್ ದಂಗಾಗ್ಬಿಟ್ವಿ. 3 ದಿನ ನಾವು ಅಂದರೆ ಅವ್ರ ಮನೆಯಿಂದ ಅವ್ರು ಹೊರಗಡೆ ಬಂದಿಲ್ಲ, ನಮ್ಮ ಮನೆಯಿಂದ ನಾನು ಹೊರಗಡೆ ಹೋಗಿಲ್ಲ. ಅಷ್ಟು ಜನ. ನಾನು ಈಗಲೂ ಕೂಡ ನಮ್ಮ ಪ್ರಮೋಷನ್ಸ್ಗೆಲ್ಲ ಹೋದಾಗಲಿ, ಭಾರ್ಗವಿ ಸೀರಿಯಲ್ ಮುಖಾಂತರ ಬೇರೆಲ್ಲೋ ಹೋದಾಗಲಿ, ನಾನು ಪರ್ಸ್ನಲ್ ಆಗಿ ಹೊರಗಡೆ ಹೋದಾಗಲಿ ತುಂಬ ಜನ ಬಂದು ಕಂಗ್ರಾಟ್ಸ್ ಹೇಳುವಂಥದ್ದು. ಸಾಕಷ್ಟು ಆಶೀರ್ವಾದ ಸಿಕ್ಕಿದೆ ನಮಗೆ. ಅದಕ್ಕೆಲ್ಲ ನಾನು ತುಂಬಾ ಋಣಿಯಾಗಿದ್ದೀನಿ. ಈ ವರ್ಷನೇ ಮದುವೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಎಸ್, ಅಫ್ಕೋರ್ಸ್ ಇದೇ ವರ್ಷ ಮದುವೆ ಆಗ್ತೀವಿ. ಬಟ್ ಇನ್ನೂ ಡೇಟ್ ಗೊತ್ತಾಗಿಲ್ಲ. ಇವತ್ತು ಡೇಟ್ ಹಾಕ್ಸಕ್ಕೆ ಹೋಗಿದ್ದಾರೆ. ಗೊತ್ತಾದ್ಮೇಲೆ ಖಂಡಿತ ತಮ್ಮೆಲ್ರಿಗೂ ಹೇಳ್ತೀನಿ, ತಾವೆಲ್ಲರೂ ಬರಬೇಕು. ನನಗೆ ಹೇಳ್ದಂಗೆ ಬಿಡಿ. ಇಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಏಕೆಂದರೆ ನಂಗೆ ತುಂಬ ಹಿಂಸೆ ಕೊಟ್ಟಿರೋದು ಇವರೇ. ಭಾರಿ ಹಿಂಸೆ ಕೊಟ್ಟಿದ್ದಾರೆ. ಯಾರು 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 ಅಂತ ಅದು ಟ್ರೋಲ್ ಆಗೋವರೆಗೂ ಹಿಂಸೆ ಕೊಟ್ಟಿದ್ದಾರೆ. ಸೊ ನಿಮ್ಮನ್ನಂತೂ ಕರಿತೀನಿ. ನೀವೇ 1 ವಾರ ಮುಂಚೆ ಪೂರ್ತಿ ಎಲ್ಲ ರಜೆ ಹಾಕ್ಕೊಂಡು 1 ವಾರ ಮುಂಚೆ ಬಂದು ಮದುವೆ ಕೆಲಸ ಎಲ್ಲ ನಮ್ಮ ಮನೆಯವ್ರ ಥರ ನೀವು ನಿಂತ್ಕೊಂಡು ಮಾಡಿಕೊಡ್ಬೇಕು. 100% ಪಾರ್ಟಿ ಯಾವಾಗ ಕೊಡ್ತೀವಿ? ಪಾರ್ಟಿ ಅಂದರೆ ಬ್ರೈಟ್ ಟು ಬಿ ಪಾರ್ಟಿ ಅಲ್ವಾ? ಅದು ನನಗೆ ಈಗ ಸ್ವಲ್ಪ ದಿನದ ಹಿಂದೆ ಅದು ಐಡಿಯಾ ಬಂದಿದ್ದು. ನಿಮ್ಮ ಹುಡುಗರ ಪಾರ್ಟಿ ಥರ ನಮ್ದಿರಲ್ಲ. ಹುಡುಗರ ಪಾರ್ಟಿ ನಾನು ರಾಣ ಅವ್ರ ಹತ್ರ ತಗೊಂತೀನಿ. ನಿಮ್ದು ಹೇಳಿ. ನಮ್ಮ ಕಡೆ ನಮ್ದೇನು ಪಾರ್ಟಿ ಇರುತ್ತೆ ನಾನು ಕೊಡ್ತೀನಿ. ಹುಡುಗರ ಪಾರ್ಟಿ ನೀವು ಅವ್ರ ಹತ್ರ ಕೇಳಬೇಕು. ಸಾಮಾನ್ಯವಾಗಿ ನಟ ನಟಿಯರು ಸಾಕಷ್ಟು ಜನ ಮದುವೆ ಆಗಿದ್ದಾರೆ. ಎಕ್ಸಾಂಪಲ್ ಯಶ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಅವರಾಗಿರ್ಬೋದು, ಇನ್ನೊಂದಷ್ಟು ಪೇರ್. ನಿಮ್ಮ ಮನೆಯಲ್ಲಿ ಒಬ್ಬ ನಟನನ್ನ ನೀವು ಚೂಸ್ ಮಾಡ್ಕೊಂತಿದ್ದೀರಾ ಆಸ್ ಎ ಲೈಫ್ ಪಾರ್ಟ್ನರ್ ಆಗಿ ಅಂದಾಗ ಯಾವ ರೀತಿ ರೆಸ್ಪಾನ್ಸ್ ಬಂತು? ಹಾಗೇನೆ ಅವರ ಒಂದು ಮಾತುಗಳು ಏನಾಗಿತ್ತು? ಸ್ಟಾರ್ಟಿಂಗಲ್ಲಿ ರಿಜೆಕ್ಟ್ ಮಾಡಿದ್ರು. ಅಮ್ಮ ತುಂಬ ಸಪೋರ್ಟಿವ್ ಆಗಿದ್ರು. ಬಟ್ ಅಪ್ಪ ಅಂತ ಬಂದಾಗ ಸ್ವಲ್ಪ ಅವರು ಅಂದರೆ ಈ ಮಕ್ಕಳ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವಂಥದ್ದು ತಂದೆಯರ ಅದು ಬೈ ಡಿಫಾಲ್ಟ್ ಬಂದ್ಬಿಟ್ಟಿರುತ್ತೆ. ಈಗ ಒಂದು ಮಾತಿದೆ, ತಾಯಂದರು 9 ತಿಂಗಳು ಹೆತ್ತು ಹೊತ್ತು ಸಾಕಿ ಅಂದರೆ ಡೆಲಿವರ್ ಮಾಡಿದ್ರೆ ಮಗುನ, ತಂದೆ ಆದವನು ಇಡೀ ಜೀವನ ತಮ್ಮ ಮಕ್ಕಳನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಅವರ ಜೀವನ ಹೀಗಿರಬೇಕು, ಅವ್ರು ಹೀಗೆ ಇರಬೇಕು, ನನ್ನ ಥರ ಅವ್ರು ಕಷ್ಟಪಡಬಾರ್ದು ಅಂತ ಹೇಳಿ ತುಂಬಾ ಯೋಚನೆ ಮಾಡೋವಂಥವ್ರು. ಸೊ ಆ ಥರ ಇದ್ದಾಗ ನಾನು ಅವ್ರ ಹತ್ರ ಹೋಗಿ ಒಂದು ವಿಚಾರ ಹೇಳಿದಾಗ ಆಬ್ವಿಯಸ್ಲಿ ಫಸ್ಟ್ ಹೇಳಿದ್ದೆ ಬೇಡ, ಯಾಕೆ ಅಂದರೆ ನನಗೆ ಆವಾಗ ತುಂಬ ಮ್ಯಾರೇಜ್ ಪ್ರಪೋಸಲ್ಸ್ ಬೇರೆ ಕಡೆಯಿಂದನೂ ಕೂಡ ಬರ್ತಿತ್ತು. ಹಂಗಾಗಿ ಏನಕ್ಕೆ ಇವರೇ ಬೇಡ ಅಂತ ಎಲ್ಲ ಹೇಳಿದ್ದುಂಟು. ಬಟ್ ಯಾವಾಗ ನಮ್ಮಿಬ್ಬರ ಬಾಂಡ್ ಅಂದರೆ ನನ್ನ ಮತ್ತು ರಾಣು ಅವರ ಬಾಂಡ್ ತುಂಬ ಗಟ್ಟಿಯಾಗಿದೆ ಆ್ಯಂಡ್ ನಾವಿಬ್ಬರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ದೀವಿ, ಪ್ರೀತಿಸ್ತಿದ್ದೀವಿ ಅಂತ ಯಾವಾಗ ಗೊತ್ತಾಯಿತು, ಆವಾಗ 2 ಫ್ಯಾಮಿಲಿಯವ್ರೂ ಕೂಡ ಒಪ್ಕೊಂಡ್ರು. ತುಂಬ ಏನು ತುಂಬ ಪ್ರಾಬ್ಲಮ್ ಆಗಿದ್ದಂಥದ್ದೇನಿಲ್ಲ. ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಂದರೆ ಮಾತು ಬಿಡೋದು ಇದೆಲ್ಲ ಚೂರು ಮಾಡಿದ್ರು. ಬಟ್ ಅದಾದಮೇಲೆ ಒಪ್ಕೊಂಡ್ರು. ಮದುವೆ ಬೆಂಗಳೂರಲ್ಲೇನಾ ಅಥವಾ ಊರಲ್ಲ?
ಇಲ್ಲ ಬೆಂಗಳೂರಲ್ಲೇ. ಏಕೆಂದರೆ ನಾನು ನಮ್ಮ ಇಂಡಸ್ಟ್ರಿ ಅವರನ್ನು ಆ್ಯಂಡ್ ನಿಮ್ಮನ್ನೆಲ್ಲ ಕರಿಬೇಕು ಅಂತ ಆಸೆ ಇದೆ. ಆ್ಯಂಡ್ ಹಾಗೆಯೇ ಅವ್ರಿಗೂ ಕೂಡ ತುಂಬ ಫ್ರೆಂಡ್ಸ್ ಇಲ್ಲೇ ಇರೋದ್ರಿಂದ ಆ್ಯಂಡ್ ಮೈಸೂರವರು ತುಂಬ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರನ್ನೆಲ್ಲ ಇಲ್ಲಿಗೇ ಕರೆಸ್ತೀವಿ. ಸೊ ಬೆಂಗಳೂರಲ್ಲೇ ಮದುವೆ. ನಿಕ್ ನೇಮ್ ಏನಂತ ಕರೀತಾರೆ ಅವ್ರು ನಿಮ್ಮನ್ನ, ನೀವು ಅವ್ರಿಗೆ ಏನಂತ ಕರಿತೀರಿ? ಚಿನ್ನು ಬನ್ನು ಅಂತ ಏನಾದ್ರು ಕರಿತೀರಿ? ಇಲ್ಲ, ಅವ್ರಿಗೆ ಅವ್ರ ಮನೆಯವರು ಅಂದರೆ ಚಿಕ್ಕ ವಯಸ್ಸಿಂದನೂ ಅವ್ರ ಮಗುವಾಗಿದ್ದಾಗಿಂದನೂ ಪಾಪು ಅನ್ನೋದೊಂದು ಕರೀತಾರೆ. ಸೊ ನನಗೂ ಅದೇ ರೂಢಿಯಾಗಿದೆ. ಅವ್ರ ಅಪ್ಪ ಅಮ್ಮ ಎಲ್ಲ ಕರೆದು ನಾನು ಪಾಪು ಅಂತಲೇ ಕರಿತೀನಿ. ನನಗೆ ಅವರು ರಾಧಾ ಅಂತಲೇ ಕರೀತಾರೆ. ಕೆಲವೊಂದು ಸಲ ಪ್ರೀತಿ ಜಾಸ್ತಿ ಆದಾಗ ಕಂದ ಅಂತ ಕರೀತಾರೆ. ಬ್ಲಶ್ ನೋಡಿ ಕಂದ ಅಂತ. ಅಷ್ಟೆ. ಎಸ್, ಫೈನಲಿ ನಾನು ಕರುಣಾಕರ ಸಿನಿಮಾ ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮದುವೆನೂ ಕೂಡ ಅತಿ ಶೀಘ್ರದಲ್ಲೇ ನೆರವೇರ್ತಾ ಇದೆ. ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ನಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಏನು ಹೇಳ್ತೀರಾ? ಆ, ಮೊದಲನೇದಾಗಿ ನಾನು ನನ್ನ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನಮ್ಮ ಸಿನಿಮಾ ನಾನು ಕರುಣಾಕರ ಇದೇ ಏಪ್ರಿಲ್ 3ನೇ ತಾರೀಕು ರಿಲೀಸ್ ಆಗ್ತದೆ. ಬುಕ್ ಮೈ ಶೋ ಅಲ್ಲಿ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ತಾವೆಲ್ಲರೂ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ಒಂದು ಚಿತ್ರ ತಮ್ಮೆಲ್ರಿಗೂ ತುಂಬಾ ಮನೋರಂಜನೆ ಕೊಡುವಂಥದ್ದಾಗುತ್ತೆ. ತುಂಬ ಕಾಮಿಡಿ ಇರುವಂಥದ್ದು, ತುಂಬ ಇಮೋಷ್ನಲ್ ಪಾರ್ಟ್ಸ್ ಕೂಡ ಇದೆ. ಆ್ಯಂಡ್ ಮೇಜರಾಗಿ ನಮ್ಮ ಸಿನಿಮಾ ಯು ಸರ್ಟಿಫಿಕೇಟನ್ನು ಹೊಂದಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದರೂ ನೋಡುವಂಥ ಸಿನಿಮಾ ಇದು. ಸೊ ತಮ್ಮೆಲ್ರಿಗೂ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. ಒಂದು ನಗೆಯ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಒಂದು ಪ್ಯಾಕೇಜ್ ಆಗಿರುತ್ತೆ ಇದು, ಈ ಒಂದು ಸಿನಿಮಾ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ವಿಚಾರ ಅಂತ ಬಂದಾಗ ತಮ್ಮೆಲ್ಲರ ಪ್ರೀತಿ, ತಮ್ಮೆಲ್ಲರ ಆಶೀರ್ವಾದ ನೋಡಿ ನಮಗಂತೂ ತುಂಬಾ ಖುಷಿಯಾಗಿದೆ. ತಾವೆಲ್ಲರೂ ತುಂಬ ಹೇಳ್ತಿದ್ದುಂಟು ಕಮೆಂಟ್ ಸೆಕ್ಷನ್ಸಲ್ಲಿ, ಇವರಿಬ್ಬರು ನಿಜವಾದ ಪೇರ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದುಂಟು. ಸೊ ನಿಮ್ಮ ಆಸೆಯಂತೆ ನಾವು ರಿಯಲ್ ಪೇರ್ ಆಗ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಹೀಗೆ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದೇ ಒಂದು ಕ್ವಶನ್ ಏನಂದ್ರೆ, ನೀವು ಇದುವರೆಗೂ ನಿಮ್ಮ ಕ್ವಶನ್ ಮುಗಿಯಲ್ಲ, ಕೇಳಿ. ಇದೊಂದು ಕ್ವಶನ್ ಏನಂತಂದ್ರೆ, ಈಗ ಸಾಮಾನ್ಯವಾಗಿ ನೀವು ಕಾಣಿಸ್ಕೊಂಡ್ರೆ ಸಿನಿಮಾಗಳಲ್ಲಾಗಿರ್ಬೋದು, ಸೀರಿಯಲ್ಸ್ ಅಲ್ಲಾಗಿರ್ಬೋದು, ಪಕ್ಕ ಟ್ರೆಡಿಷನಲ್ ಕರ್ನಾಟಕದ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಮಾಡರ್ನ್ ಹುಡುಗಿಯಾಗಿರುವಂತಹ ಅವಕಾಶಗಳು ಸಿಕ್ಕಾಗ ಆ ಒಂದು ಪಾತ್ರಗಳಿಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ? ಯಾಕಂತಂದ್ರೆ ಸಾಕಷ್ಟು ಜನ ನಿಮ್ಮನ್ನ ಕನ್ನಡ ಕಿರುತೆರೆಯ ಸಾಯಿ ಪಲ್ಲವಿ ಅಂತಿದ್ದಾರೆ. ಹೌದು. ಈಗ ಪಾತ್ರ ಅಂತ ಬಂದಾಗ ಆ ಪಾತ್ರಕ್ಕೆ ಎಷ್ಟು ಸ್ಕಿನ್ ಶೋ ಮಾಡಬೇಕೋ ಅದು ಅಲ್ಲಿಗೆ ಮಾತ್ರ ಲಿಮಿಟ್ ಆಗಿರುತ್ತೆ. ನಾನು ಇಲ್ಲಿವರೆಗೂ ಎಲ್ಲೂ ತುಂಬ ಜಾಸ್ತಿ ಸ್ಕಿನ್ ಶೋ ಮಾಡಿದಂಥದ್ದು ಎಲ್ಲೂ ಇಲ್ಲ. ಇಲ್ಲಿವರೆಗೂ ಮಾಡಿದಂಥ ಪ್ರಾಜೆಕ್ಟ್ಸಲ್ಲೇ ಆಗಿರ್ಬೋದು, ಆ್ಯಂಡ್ ಮುಂದೆ ನಾನು ಮಾಡುವಂಥ ಪ್ರಾಜೆಕ್ಟ್ಸಲ್ಲೂ ಆಗಿರ್ಬೋದು, ನಾನೆಲ್ಲೂ ಕೂಡ ಈ ಅರೆ-ಬರೆ ಬಟ್ಟೆಗಳನ್ನ ಹಾಕೋದು ಮಾಡಲ್ಲ. ಇಂಡೋ ವೆಸ್ಟರ್ನ್ ನಾನು ಹಾಕ್ತೀನಿ, ಲೈಕ್ ಫ್ರಾಕ್ಸ್ ಆಗಿರ್ಬೋದು ಅಥವಾ ಪ್ಯಾಂಟ್ ಶರ್ಟ್ ಆಗಿರ್ಬೋದು, ಈ ಥರ. ಅಂದರೆ ಒಂದು ಸಿನಿಮಾಗೆ, ಒಂದು ಕತೆಗೆ ಎಷ್ಟರ ಮಟ್ಟಿಗೆ ಗ್ಲಾಮರ್ ಬೇಕೋ ಅಷ್ಟರ ಮಟ್ಟಿಗೆ ಒಂದು ಲಿಮಿಟೇಷನ್ನ ಇಟ್ಕೊಂಡು ನಾನು ಮಾಡ್ತೀನಿ. ಬಟ್ ತುಂಬ ಸ್ಕಿನ್ ಶೋ ಮಾಡೋದು ಇಲ್ಲ. ಇಲ್ಲಿವರೆಗೂ ಮಾಡಿಲ್ಲ, ಮುಂದಿನ ಕೂಡ ಮಾಡಲ್ಲ. ನನ್ನ ಫೇವ್ರೆಟ್ ಬಟ್ಟೆ ಯಾವತ್ತಿದ್ರೂ ಸೀರೆನೇ ಆಗಿರುತ್ತೆ. ಧನ್ಯವಾದಗಳು ಮತ್ತೊಮ್ಮೆ ಎಲ್ಲ ಅಭಿಮಾನಿಗಳ ಕಡೆಯಿಂದ, ಕರ್ನಾಟಕ ಜನತೆ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆದಾಗಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ನಾನು ಕರುಣಾಕರ ಸಿನಿಮಾದ ಬಗ್ಗೆ ಆಗಿರ್ಬೋದು, ಅವರ ಸೀರಿಯಲ್ ಭಾರ್ಗವಿ LLB ಬಗ್ಗೆ ಆಗಿರ್ಬೋದು, ಹಾಗೆಯೇ ಅವರ ಪರ್ಸನಲ್ ಲೈಫ್, ಹಾಗೆ ನಾವು ಹೊಸ ಜೀವನವನ್ನು ಶುರು ಮಾಡ್ತಿರೋದ್ರ ಬಗ್ಗೆ ಒಂದಷ್ಟು ಮಾತುಕತೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.